ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸ ರಾಜರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ ಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ದುರ್ಯೋಧನ ಮತ್ತು ದುರ್ಯೋಧನ ಮತ್ತು ಶಕಿನಿ ಇಬ್ಬರ ಆಟಕ್ಕೆ ಒಪ್ಪಿಕೊಂಡು ಹೊರಟರು ಪಾಂಡವರು. ಈಗ ಕೌರವರು ಬರ್ತಿದ್ದಾರೆ.
ಆಟ ಪ್ರಾರಂಭವಾಗುತ್ತೆ. ಮೊದಲ ಪಂದ್ಯ. ಮೊದಲ ಆಟದಲ್ಲಿ ಪಾಂಡವರು ಸೋತಿದ್ದಾರೆ. ತಮ್ಮ ಒಡವೆಗಳನ್ನು ಬಿಚ್ಚಿಕೊಡುತ್ತಿದ್ದಾರೆ. ನಂತರ ಇನ್ನೊಂದು ಆಟದಲ್ಲಿ ಮತ್ತೆ ಸೋತಿದ್ದಾರೆ. ಪಾಂಡವರು ತಮ್ಮ ಸಂಪತ್ತನ್ನೆಲ್ಲ ಕಳೆದುಕೊಳ್ಳುತ್ತಿದ್ದಾರೆ. ಮತ್ತೊಮ್ಮೆ ಸೋತಿದ್ದಾರೆ. ಈಗ ಪಾಂಡವರು 4 ಜನನು उस खेल में जंग से जीत चुके थे कोई, राजपाट ध्यान और अभिमान हार चुके थे पांडव। बोलो, अब आखिरी दांव खेलोगे? अब दांव पर लगाने के लिए कुछ भी नहीं है हमारे पास। अरे युधिष्ठिर, अभी तो दुनिया की सबसे मूल्यवान वस्तु बची हुई है तुम्हारे पास, बादशाही। सभा है जहां मेरा स्वाभिमान लज्जित हुआ, जहां सब मौन थे, वहां सिर्फ मेरी कृष्णा ने मेरी रक्षा की। द्रौपदी, स्वामी, जब तक मैं दुशासन के रक्त से अपने केश नहीं धोऊंगी, तब तक मैं इन्हें बांधूंगी नहीं। मैं भी तुम्हें वचन दे देता हूं।
ಕೌರವರಿಗೂ ಮತ್ತು ಪಾಂಡವರ ನಡುವಿನ ಯುದ್ಧ ನಡೀತಾ ಇದೆ. ಕುರುಕ್ಷೇತ್ರ. ಕೊನೆಯದಾಗಿ ದುಶ್ಯಾಸನನ್ನು ಭೀಮನು ಕೊಂದ. ಆ ರಕ್ತವನ್ನು ದ್ರೌಪದಿಗೆ ಕೊಡ್ತಿರೋದು. ಈ ರೀತಿ ಮಹಾಭಾರತ ನಡೆದಿದ್ದು